ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮದನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಳಗೆರೆ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ 3ನೇ ವರ್ಷದ ಬ್ರಹ್ಮ ರಥೋತ್ಸವ ಸಹಸ್ರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಸುಮಾರು 5,000ಕ್ಕೂ ಮೀರಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು. ಗೌರವಾನ್ವಿತ ವಕೀಲರು ಬಿಎಂ ನಾರಾಯಣಗೌಡರವರು, ಬಿವಿ ವೆಂಕಟೇಶ್ ಗೌಡ, ಕೆಂಪಣ್ಣ, ವೆಂಕಟೇಶ್ ರಾಜು, ನರಸಿಂಹ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದೇವರಾಜ್ ಹಿರಿಯರು, ಚಂದ್ರೇಗೌಡ, ನಾರಾಯಣಸ್ವಾಮಿ, ನಂದೀಶ್ ಆನಂದ್, ಮಧು ಮಂಜುನಾಥ್ ಹಾಗೂ ಈ ಭಾಗದ ಹಿರಿಯರು, ಮುಖಂಡರು, ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನಸಾಮಾನ್ಯರು ರಥೋತ್ಸವದ ಊಟದ ವ್ಯವಸ್ಥೆಯ ಮಹಾದಾನಿಗಳು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಗೌರವಾನ್ವಿತ ಎಲ್ಲ ಗ್ರಾಮಸ್ಥರು, ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬಂದಿರುವ ಎಲ್ಲ ಭಕ್ತರು ಹಾಗೂ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ರೀತಿಯ ವಾದ್ಯಗೋಷ್ಠಿ, ವೇಷಭೂಷಣಗಳ ಮೆರವಣಿಗೆ, ಕಲಾ ತಂಡದವರಿಂದ ರಸ ಸಂಭ್ರಮದಂತೆ ಊರಿನ ಎಲ್ಲ ಕುಟುಂಬಗಳ ದೇವರ ಭಕ್ತಿಯ ಪೂಜಾ ಕಾರ್ಯಕ್ರಮ ಹಾಗೂ ದೇವರ ಕಲ್ಯಾಣೋತ್ಸವ, ಎಂದೆಂದಿಗೂ ಮರೆಯದಿರುವ ದೃಶ್ಯಗಳು, ಸಂಗೀತ ಕೀರ್ತನೆಗಳು, ದೇವರ ಮದುವೆಯ ಕೀರ್ತನೆಗಳು ಅದ್ಭುತವಾಗಿ ಭಕ್ತರಲ್ಲಿ ಮನಸ್ಸಿನಲ್ಲಿ ಸದಾ ತುಂಬಿರುವ ಜ್ಞಾಪಕ ನಿಲ್ಲುತ್ತದೆ ಎಂದರೆ ತಪ್ಪಾಗಲಾರದು. ಎಲ್ಲರ ಸಹಭಾಗಿತ್ವದಲ್ಲಿ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಕೀಲರು ಬಿಎಂ ನಾರಾಯಣಗೌಡರವರು ಮಾತನಾಡಿ, ಈ ದಿನ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ, ಹೋಮ ಪೂಜಾ ಕಾರ್ಯಕ್ರಮಗಳು ಸುಮಾರು 4 ರಿಂದ 5,000 ಭಕ್ತರು ಭಾಗವಹಿಸಿದರು. ಕಲಾ ತಂಡದವರು ರಥ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಹಾಗೂ ಸುಮಾರು 150 ವರ್ಷಗಳ ಹಿಂದೆ ಹಿರಿಯರ ದೇವಸ್ಥಾನ, ಈಗ ಹೊಸ ದೇವಸ್ಥಾನದ ನಿರ್ಮಾಣ, 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಶೇಷತೆ ಇತ್ತು. ಎಲ್ಲ ಸೇವಾಕರ್ತರು ಭಕ್ತಿಯಿಂದಲೇ ಸಹಾಯ ಮಾಡುತ್ತಾರೆ. ನಾಳೆ ದೇವಸ್ಥಾನದ ಬಳಿ ನಾಟಕ ಕಾರ್ಯಕ್ರಮ ಇರುತ್ತದೆ. ಎಲ್ಲರ ಸಹಕಾರವೇ ಈ ದಿನ ವಿಜೃಂಭಣೆಯಿಂದ ನೆರವೇರಿಸಿದ್ದರು. ಎಲ್ಲ ಭಕ್ತರು, ದಾನಿಗಳು ಸಹಾಯದಿಂದ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಸ್ವಾಮಿರವರು ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಊರಿನ ಹಳೆ ದೇವಸ್ಥಾನ ಇತ್ತು. ಈ ಊರಿನ ಗ್ರಾಮಸ್ಥರು, ಹಿರಿಯರು, ಖ್ಯಾತಿ ವಕೀಲರು ಬಿಎಂ ನಾರಾಯಣಗೌಡರವರು ಹಾಗೂ ಅವರ ಸ್ನೇಹಿತರು ನಂದೀಶ್ ಬಾಬುರವರು, ವಕೀಲರು ಸಹಕಾರದಿಂದ ಹಾಗೂ ಊರಿನ ಗ್ರಾಮಸ್ಥರ ಹಿರಿಯರ ಸೇವಾಕರ್ತರು ಎಲ್ಲರ ಸಾಥ್ ನೀಡಿದರು. ಹಾಗೂ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಬಳಿ ಕಲ್ಯಾಣ ಮಂಟಪದ ಛತ್ರ ಹಾಗೂ ಎಲ್ಲ ಭಕ್ತರು ಇರುವುದಕ್ಕೆ ಒಂದು ಸಮುದಾಯ ಭವನ ದೇವರ ಆಶೀರ್ವಾದದಿಂದ ಯಶಸ್ಸುಗೊಳ್ಳುತ್ತದೆ. ಈ ಬ್ರಹ್ಮ ಋತುಸ್ವಕ್ಕೆ ಬಂದಿರುವ ಎಲ್ಲ ಭಕ್ತರು, ಹಿರಿಯರು, ಊರಿನ ಗ್ರಾಮಸ್ಥರು ರಥೋತ್ಸವ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಗೆ ಸಹಕರಿಸಿದ ಎಲ್ಲರಿಗೂ ವಕೀಲರು ಬಿಎಂ ನಾರಾಯಣಗೌಡರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಪುತ್ರ ಪವನ ಸುತನಾಮ ಶಂಕರ ಸುವನ ಕೇಸರಿ ನಂದನ ರಾಮದೂತ ತುಲಿತ ಬಲಧಾಮ ಮಹಾವೀರ ವಿಕ್ರಮ ಹನುಮ రామ బంటువై వెలిగిన దేవ అమ్మ చెరువులో వెలసిన దేవ విజయ మార్గమున కిరటం నీవా అంజని పుత్ర పవన సుతనామ శంకర సువన కేసరి నందన రామదూత తులిత బలధామ మహావీర విక్రమ హనుమ. ಆಮೇಲೆ ಪ್ರತಿ ಹುಣ್ಣಿಮೆ ದಿವಸ ಇಲ್ಲಿ ಸುಮಾರು ಒಂದು 100 ರಿಂದ 150, 200 ಜನ ಸೇರ್ತಾರೆ. ಪ್ರತಿ ಹುಣ್ಣಿಮೆ ಕೂಡ ಬಹಳ ಶ್ರದ್ಧಾಭಕ್ತಿಗಳಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ. ಇಷ್ಟುಳ್ಳವರು ದೈವ ಭಕ್ತಾದಿಗಳು ಬಂದು ಆ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಅನುಗ್ರಹ ಪೂರಿತ ಪ್ರಸಾದವನ್ನು ಸ್ವೀಕರಿಸಿ ಹೋಗಬಹುದು. ಸ್ವಾಮಿ, ಒಂದು ಮಾತು, ಬಳಗೇರಿ ಗ್ರಾಮದ ಈ ಒಂದು ಭೂದೇವಿ ಸಮೇತ ಸತ್ಯನಾರಾಯಣ ಸ್ವಾಮಿ ಒಂದು ಬ್ರಹ್ಮ ರಥೋತ್ಸವ ಪ್ರಯುಕ್ತ ಈ ಒಂದು ವಿಶೇಷತೆ ಎಲ್ಲ ಭಕ್ತಾದಿಗಳ ಸುತ್ತಮುತ್ತ ಗ್ರಾಮಸ್ಥರ ಈ ಒಂದು ದೇವರ ಒಂದು ಈ ದಿನ ಒಂದು ಭಕ್ತಿಯಿಂದ ಬಂದಂತ ಭಕ್ತಾದಿಗಳ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ಅವರ ಕೋರಿಕೆಗಳು ಯಾವ ರೀತಿ ಸಂಕಲ್ಪದಲ್ಲಿ ನೆರವೇರಿಸ ಬಹಳಷ್ಟು ಜನ ಅವರ ಕೋರಿಕೆಗಳು ನೆರವೇರ್ತಾ ಇರೋದ್ರಿಂದ, ಯಾಕಂತಂದ್ರೆ ಇಲ್ಲಿ ದೇವಸ್ಥಾನ ಇರಲಿಲ್ಲ. ಅವರು ಬೆಂಗಳೂರಿನಿಂದ ಬಂದು ಚಿಕ್ಕದಾಗಿ ಬರೀ ಒಂದು ಅಂಕಣ, ಒಂದು 9 ಅಡಿಗೆ 9 ಅಡಿ ಒಂದು ಗರ್ಭಗುಡಿ ಮಾತ್ರ ಹಾಕಿದ್ರು. ಆಮೇಲೆ ಇಷ್ಟು ದೇವಸ್ಥಾನ ಆಗಬೇಕು ಅಂತಂದ್ರೆ ಆ ಭಕ್ತರ ಸಂಕಲ್ಪದಿಂದಾನೆ ಅವರು ಖಂಡಿತವಾಗ್ಲೂ ಆ ಭಗವಂತ ಅವರ ಕೋರಿಕೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಅದಕ್ಕೆ ಇಷ್ಟು ಇಂಪ್ರೂವ್ ಆಗ್ತಾ ಇರೋದು. ಇವಾಗ ಅವರೇ ಮುಂದು ನಾ ಮುಂದು ಅಂತ ಬಂದು ಒಂದೊಂದು ಮಾಡಿಸ್ತಾ ಇದ್ದಾರೆ. ಏನು ಸರ್, ಇದು ಒಳ್ಳೆ ಒಂದು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು.
ಇರ್ತಕ್ಕಂಥ ಹಿರಿಯರು ಇದನ್ನ ಪ್ರತಿಷ್ಠಾಪನೆ ಮಾಡಿಸಿದ್ರು. ಈ ದೇವಸ್ಥಾನ ಊರು ಹಿಂಭಾಗದಲ್ಲಿತ್ತು, ಅದು ಸ್ವಲ್ಪ ಶಿಥಿಲ ಆಗಿತ್ತು. 2017ರಲ್ಲಿ ಇಲ್ಲಿ ಗುದ್ಲಿ ಪೂಜೆ ಮಾಡಿ 2019ಕ್ಕೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು. ಅದಾದ ನಂತರ 26/4/2019ರಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಸತ್ಯನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಆಯಿತು. ಅಲ್ಲಿಂದ ಇದು 5ನೇ ವರ್ಷದ ವಾರ್ಷಿಕೋತ್ಸವ. ಮತ್ತೆ ಬ್ರಹ್ಮರಥೋತ್ಸವ, ಇದು 3ನೇದು ಬ್ರಹ್ಮರಥೋತ್ಸವ ಇದು ನಡೀತಾ ಇದೆ. ಈ ಬ್ರಹ್ಮರಥೋತ್ಸವಕ್ಕೆ ಈ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತೆ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಸಹ ಭಕ್ತಾದಿಗಳು ಬರ್ತಾರೆ. ಇದಕ್ಕೆ ಎವ್ರಿ ಮಂತ್ ಹುಣ್ಣಿಮೆ ದಿವಸ ವಿಶೇಷ ಪೂಜೆ ಇರ್ತದೆ. 300-400 ಜನ ಭಕ್ತರು ಬರ್ತಾರೆ, ಭಜನೆ ಮಾಡ್ತಾರೆ. ಇದೆಲ್ಲ ಆಗಿ ಇದು ಮಾಡ್ತಾ ಇದ್ದೀವಿ. ಇದು ವರ್ಷಕ್ಕೊಮ್ಮೆ ಮಾಡ್ತೀವಿ ನಾವು. ಇದಕ್ಕೆ ಭಕ್ತರಿಂದನೇ ಧನ ಅರ್ಪಿಸ್ತಾರೆ, ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಅನ್ನದಾಸೋಹ ಇರ್ತದೆ. ಇದು 5 ದಿವಸದ ಕಾರ್ಯಕ್ರಮ. ಇದು 3ನೇ ದಿವಸ ಇವತ್ತು. ನಾಳೆ ಒಂದು ನಮ್ಮ ಬಳಗೆರೆ ಗ್ರಾಮಸ್ಥರನ್ನೇ ಒಂದು ನಾಟಕ ಕಲ್ತಿದ್ರೆ, ಪೌರಾಣಿಕ ನಾಟಕ ರಾಜ ಸೂಯಾಯಾಗ ಅಥವಾ ಜರಾಸಂಧನ ವಧೆ ಅಂತ ನಾಳೆ ಇದೆ. ಇದು ನಾಳೆ ಕಾರ್ಯಕ್ರಮ. ಪಾರ್ವಟೋತ್ಸವ ಇದೆ ನಾಳೆ, ಮತ್ತೆ ಡ್ರಾಮಾ ಇದೆ, ದೀಪ ಇದೆ. ಇದಾದ ನಂತರ ನೆಕ್ಸ್ಟ್ ಡೇ 2ನೇ ತಾರೀಕು ವಸಂತೋತ್ಸವ ಮಾಡಿ ಈ ನಮ್ಮ 5 ದಿನದ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಸರ್, ಮದನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಳಗೇರಿ ಗ್ರಾಮದಲ್ಲಿ ಈ ಒಂದು ದೇವರ ಒಂದು ಸಂಕಲ್ಪ 3ನೇ ವರ್ಷ ಒಂದು ರಥೋತ್ಸವದ ಒಂದು ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಸುತ್ತಮುತ್ತ ಗ್ರಾಮಸ್ಥರ ಒಂದು ಪ್ರತಿ ವರ್ಷ ಇದೇ ರೀತಿ ವಿಜೃಂಭಣೆಯನ್ನು ಹಮ್ಮಿಕೊಂಡು ಯಶಸ್ಸು ಮಾಡ್ತಾ ಇದ್ದಾರೆ. ಹೌದು ಸರ್, ಮಾಡ್ತಾ ಇದ್ದಾರೆ. ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ, ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಎಲ್ಲರ ಸಹಕಾರನೂ ಇದೆ. ಅವ್ರ ಶಕ್ತಿ ಮೀರಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಈ ಉರಿಬಿಸಿಲಲ್ಲೂ ಸಹ ಇಷ್ಟು ಜನ 4,000 ಜನ 5,000 ಜನ ಬಂದು ಈ ರಥೋತ್ಸವ ನಡೆಸ್ಕೊಟ್ರು.
ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ನೋಡಿ, ಈ ರಥೋತ್ಸವ ಅಂತಂದ್ರೆ ಧ್ವಜಾರೋಹಣ, ಕಲ್ಯಾಣೋತ್ಸವ, ಆಮೇಲೆ ರಥೋತ್ಸವ, ಆಮೇಲೆ ಪಾರ್ವಾಟೋತ್ಸವ, ವಸಂತೋತ್ಸವ ಅಂತೇಳಿ 5 ದಿವಸಗಳು ಪಂಚದಿನ ದೀಕ್ಷಾ ಪ್ರಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರೇ ಈ ದೇವಸ್ಥಾನದ ಧರ್ಮದರ್ಶಿಗಳು ಅನ್ನಬಹುದು. ಇದು ಯಾವುದೇ ಮುಜರಾಯಿ ದೇವಸ್ಥಾನ ಅಲ್ಲ, ಮುಜರಾಯಿ ಸೇರಿಲ್ಲ, ಸರ್ಕಾರದಿಂದ ಯಾವುದೇ ಸವಲತ್ತು ಏನಿಲ್ಲ. ಆದರೂ ಕೂಡ ಮೊನ್ನೆ ಇವರು ಒಂದು ಕಮಿಟಿ ಅಂತಂದ್ರೆ ಒಂದು ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಆಚೆ ಇನ್ನು ಇಂಪ್ರೂವ್ಮೆಂಟ್ಸ್ ಏನ್ ಮಾಡ್ತಾರೋ ಏನೋ ನೋಡಬೇಕು. ಯಾಕಂದ್ರೆ ಪಕ್ಕದಲ್ಲಿ ನಾನು ಸರ್ಕಾರಿ ಜಾಗಗಳು ಅದಿದೆ, ಅದರಲ್ಲಿ ಏನೋ ಛತ್ರ ಎಲ್ಲ ಕಟ್ಟಬೇಕು, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು ಅಂತ ಇದ್ದಾರೆ. ಇದನ್ನ ಸರ್ಕಾರದ ಮೂಲಕನೇ ತಕ್ಕೊಂತಾರೆ. ಏನ್ ತಕ್ಕೊಂತಾರೆ ಅದೆಲ್ಲ ನಾರಾಯಣಗೌಡ. ಇದು ಕೋಲಾರ ತಾಲೂಕು ಬಳಗೆರೆ ಅಂತೇಳಿ. ಈ ಬಳಗೆರೆ ಗ್ರಾಮದಲ್ಲಿ ಊರಿನ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ, ಶ್ರೀ ಭೂ ನೀರಾಸಮೇತ ಸತ್ಯನಾರಾಯಣ ಸ್ವಾಮಿ ಅನ್ನೋ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು, ಅಲ್ಲಿ ಸರಿಯಾಗಿ ಪೂಜೆಗಳು ಏನು ನಡೀತಾ ಇಲ್ಲ. ಆದರೂ ಕೂಡ ಈ ಬಳಗೇರಿ ಗ್ರಾಮದ ವಾಸ್ತವ್ಯ ಇರುವಂತ ಹಾಲಿ ಬೆಂಗಳೂರಿನಲ್ಲಿ ವಕೀಲರಾಗಿರ್ತಕ್ಕಂಥ ನಾರಾಯಣಗೌಡರು ಹಾಗೂ ಅವ್ರ ಸ್ನೇಹಿತರು ನಂದೀಶ್ ಬಾಬು ಅಂತೇಳಿ ವಕೀಲರು ಅವರು ಬಂದು ಅಲ್ಲಿರೋ ದೇವಸ್ಥಾನವನ್ನ ಈ ರಸ್ತೆಯ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ರು. ಇಲ್ಲಿ ಶಿಫ್ಟ್ ಮಾಡಿ ಜೀರ್ಣೋದ್ಧಾರ ಮಾಡಿದ್ರು ಈ ದೇವಸ್ಥಾನನ. ಈ ದೇವಸ್ಥಾನ ಪ್ರತಿಷ್ಠೆಯಾಗಿ 5 ವರ್ಷಗಳಾಯಿತು. 5 ವರ್ಷದಿಂದ ಬಹಳ ಭಕ್ತಿ ಶ್ರದ್ಧೆಗಳಿಂದ ಪೂಜೆಗಳು ನಡೀತಾ ಇದೆ. ಆಮೇಲೆ 3 ವರ್ಷದಿಂದ ರಥೋತ್ಸವ ಕೂಡ ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇದೆ. ಇದಕ್ಕೆ ಧರ್ಮದರ್ಶಿಗಳಾಗಿ ನಾರಾಯಣಗೌಡ್ರೆ ಅಂತಂದ್ರೆ ಬಳಗೆರೆ ಗ್ರಾಮದ ಗ್ರಾಮಸ್ಥರವರು, ಎಲ್ಲ ಗ್ರಾಮಸ್ಥರನ್ನು ಕೂಡ जय बोलो राम भक्त हनुमान की जय। जय हनुमान।
ಮತ್ತೆ ಇನ್ನೊಂದು ಮಾತು, ಈ ಒಂದು ಸಹಸ್ರ ಭಕ್ತಾದಿಗಳಿಗೆ ಎಲ್ಲ ಊಟದ ವ್ಯವಸ್ಥೆ, ಒಂದು ದೇವರನ್ನು ಪ್ರಸಾದದಿಂದ ಒಂದು ಜಾತ್ರೆಯನ್ನು ಪ್ರಯುಕ್ತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಒಂದು ಊಟದ ವ್ಯವಸ್ಥೆ ಹಾಕಿಕೊಂಡು ಎಲ್ಲ ಸುತ್ತಮುತ್ತ ಭಕ್ತಾದಿಗಳ ಒಂದು ವ್ಯವಸ್ಥೆಗಳಿಂದ ಒಂದು ಸಹಕಾರ ನೀಡ್ತಾ ಇದೆ. ಅದು ಸಹಕಾರ ಅಂದ್ರೆ ಇದೆಲ್ಲಾನು ಸಹ ಈ ಊಟದ ವ್ಯವಸ್ಥೆ ದಾನಿಗೆ ಮಾಡಿರುವಂತಹದ್ದೇನೆ. ಅಕ್ಕಿ, ಬೇಳೆ, ಅವರೆಕಾಳು, ಬೆಲ್ಲ, ಸಕ್ಕರೆ, ತುಪ್ಪ, ಎಣ್ಣೆ ಪ್ರತಿಯೊಂದನ್ನು ಸಹ ದಾನಿಗೆ ಕೊಟ್ಟು ಮಾಡಿರೋಂಥ ಕೆಲಸನೇ ಇದೆ. ಇದು ನಮ್ಮ ಇದೇನು ಅವ್ರ ಹತ್ರದಿಂದ ಕಲೆಕ್ಟ್ ಮಾಡಿ ಕಷ್ಟಪಟ್ಟು ಎಲ್ಲ ಒಟ್ಟುಗೂಡಿಸಿ ಕಷ್ಟಪಟ್ಟು ಮಾಡಿ ಅನ್ನದಾನ ಸಹ ಮಾಡ್ತಾ ಇದ್ದೀವಿ. वज्रकाय महावीर विक्रम मारुति नन्दन हनुमा शोक निवारण भूतनायक असुर निकन्दन कनुमा अंजनी पुत्र पवन सुत नामा शंकर सुवन केसरी नंदन रामदूत तुलित बल धामा महावीर विक्रम हनुमा రామ బంటువై వెలిగిన దేవా అమ్మ చెరువులో వెలసిన దేవా విజయ మార్గమున కిరటం నీవా అంజని పుత్ర పవన సుత నామ శంకర సువన కేసరి నందన రామదూత తులిత బల ధామ మహావీర విక్రమ హనుమా ప్రదం భవసాగర నీ దివ్య రూపం అనుధైర్యము గుణసాగర భజ భజరే భజరే భజ భజరే ನಮ್ಮ ಹೆಸರು BM ನಾರಾಯಣಗೌಡರು, ವಕೀಲರು, ಬೆಂಗಳೂರು. ನಮ್ಮ ನೇಟಿವ್ ಪ್ಲೇಸ್ ಇದೇನೆ. ಇದು ಇವತ್ತಿನ ದಿವಸ ರಥೋತ್ಸವ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಇವತ್ತು ಇಟ್ಕೊಂಡಿದ್ವಿ. ಅಂದರೆ 34/2024 ಮಂಗಳವಾರ ಬೆಳಗ್ಗೆ ಹೋಮ ಕಾರ್ಯಕ್ರಮಗಳಿತ್ತು. ಅದಾದ ನಂತರ ರಥೋತ್ಸವ 1:30ಗೆ ರಥೋತ್ಸವ ಸ್ಟಾರ್ಟ್ ಆಯಿತು. ಸುಮಾರು ಒಂದು 4,000ದಿಂದ 5,000 ಜನ ಇಲ್ಲಿ ಭಕ್ತರು ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ವಿಜೃಂಭಣೆಯಿಂದ ಆಯಿತು. ರಾಮನಗರದಿಂದ ಕಲಾ ತಂಡಗಳು ಬಂದಿದ್ವು. ಪೂಜಾ ಕುಣಿತ, ಡೊಳ್ಳು ಕುಣಿತ, ದೀರ್ಘಾಸಿ ಕುಣಿತ ಮತ್ತು ಬೇರೆ ವಾದ್ಯ ಸಮೇತ ಇತ್ತು. ವಿಜೃಂಭಣೆಯಿಂದ ರಥಬೀದಿನಲ್ಲಿ ರಥ ಎಲ್ಲ ಸಂಚಲನೆ ಮಾಡಿ ಬಂತು. ಈ ದೇವಸ್ಥಾನದ ಇತಿಹಾಸ ಏನು ಅಂದರೆ, ಸುಮಾರು ಒಂದು 150 ವರ್ಷಗಳ ಹಿಂದೆ నీ నామ స్మరణం దివి మార్గము రణధీరుడా నీ దివ్య చరణం మమ శరణము బలధాముడా భజ భజరే భజరే భజ భజరే భజరే భజ భజరే భజరే భజ భజరే Agora